Hello everyone, my name is Irfan. I am a maths lecturer. So today in this class ನಾವು continuity and differentiate between the 2 marks important questions ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ನಾನು ಏನು ಕ್ವಶನ್ ಸಾಲ್ವ್ ಮಾಡ್ತೀನಿ ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಸೊ ನೀವು ಬೇಡ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದು. ಅರ್ಥ ಮಾಡ್ಕೊಳ್ಳಾರ್ದಂಗೆ ಸುಮ್ಮನೆ ಬೈ ಹಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್, ಯಾವುದು ಯೂಸ್ ಆಗಲ್ಲ. ವೈ ಬಿಕಾಸ್ ಇದೇ ಥರದ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳ್ಬಿಟ್ರೆ ನಿಮ್ಗೆ ಸಾಲ್ವ್ ಮಾಡಕ್ ಬರಲ್ಲ. ನೀವೆಲ್ಲ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಬೇರೆ ಕ್ವಶನ್ಸ್ ಯಾವ್ದಾದ್ರು ಸಾಲ್ವ್ ಮಾಡ್ಬೋದು. ಹೌದಾ? ಓಕೆ, ನಾವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಅದು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ನಿಮ್ಗೆ MCQs ಬಹಳ ಇಂಪಾರ್ಟೆಂಟ್ ಆಗ್ತವೆ. 1 ಮಾರ್ಕ್ಸ್ 2 ಮಾರ್ಕ್ಸ್ MCQs ಅಲ್ಲಿ ಮಿಸ್ ಆಗ್ಬಿಡ್ತವೆ. 99, 98, 97 ಆ ತರ ಬರ್ತವೆ. ಬಟ್ ನಾನು ಎಲ್ಲಾ ಚಾಪ್ಟರ್ಸ್ MCQs ಮಾಡಿಸಿದೀನಿ. ಗೌರ್ಮೆಂಟ್ ಅವ್ರ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ರು, ಹೌದಾ? ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 60-70 MCQs ಬಿಟ್ಟು ಎಲ್ಲಾ ಚಾಪ್ಟರ್ ಇಂದು MCQs ನಾನು ಸಾಲ್ವ್ ಮಾಡಿಸಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು. ಓಕೆ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ ಮಾಡ್ಕೊಂಡು ಅದೆಲ್ಲ ಕ್ವಶನ್ ಸಾಲ್ವ್ ಮಾಡಿ. ನೀವು ಯಾವುದೇ ಕಾರಣಕ್ಕೆ ಔಟ್ ಆಫ್ ಔಟ್ ಮಿಸ್ ಆಗಲ್ಲ. MCQs ಎಲ್ಲ ಕ್ವಶನ್ ಸಾಲ್ವ್ ಮಾಡೇ ಮಾಡ್ತೀರಾ. ವೈ ಬಿಕಾಸ್ ಆಲ್ಮೋಸ್ಟ್ MCQ ಕ್ವಶನ್ ಅದರಿಂದನೇ ಬರ್ತಾವೆ, ಹೌದಾ? ಅಂಡ್ ಕೆಲವೊಬ್ರಿಗೆ ನೋಡಿ ವಿಡಿಯೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿ ಅನ್ಸಲ್ಲ. ನೀವು 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ವಿಡಿಯೋ ಕ್ವಾಲಿಟಿ ಬಹಳ ಚೆನ್ನಾಗಿ ಬರುತ್ತೆ. 360 ಅಲ್ಲಿ ಇಟ್ಕೊಂಡು ನೋಡಿದ್ರೆ ಸೊ ಇನ್ನೂ ಚೆನ್ನಾಗಿ ಸ್ವಲ್ಪ ಬೆಟರ್ ಅನ್ಸುತ್ತೆ. ಬಟ್ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಬಟ್ 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮಗೆ ಇಂಟರ್ನೆಟ್ ಸೇವ್ ಆಗುತ್ತೆ, ಹೌದಾ? ಇಂಟರ್ನೆಟ್ ಸೇವ್ ಆಗುತ್ತೆ. ನೀವು 144p ಅಲ್ಲಿ ಚೆನ್ನಾಗಿ ಬರಲ್ಲ ವಿಡಿಯೋ. 360p ಅಲ್ಲಿ ಇಟ್ಕೊಂಡು ನೋಡಿ. ಅಂಡ್ ನೋಡಿ, ವಿಡಿಯೋ ಕೆಲವೊಬ್ಬರಿಗೆ ಸ್ಲೋ ಅನ್ಸುತ್ತೆ, ಕೆಲವೊಬ್ಬರಿಗೆ ಫಾಸ್ಟ್ ಅನ್ಸುತ್ತೆ. ಯಾರಿಗೆ ಸ್ಲೋ ಅನ್ಸುತ್ತೆ ಅವ್ರು ಸ್ಪೀಡ್ ಮಾಡ್ಕೊಂಡು ನೋಡಿ, ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವ್ರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ವೈ ಬಿಕಾಸ್ ಕೆಲವೊಬ್ರು ಹೇಳ್ತಿರ್ತಾರೆ ನಿಮ್ ಬಹಳ ಸ್ಪೀಡ್ ಮಾಡ್ಬೇಕು ಸರ್ ಕ್ಲಾಸಸ್, ಓಕೆ ಇದು ಎಕ್ಸಾಮ್ ಮೂಮೆಂಟು ಬಹಳ ಟೈಮ್ ವೇಸ್ಟ್ ಆಗ್ತಿದೆ ಅಂತೇಳಿ. ಬಟ್ ನೀವೇನ್ ಮಾಡಿ 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ಸ್ವಲ್ಪನೂ ಅರ್ಥ ಆಗಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ಈ ವಿಡಿಯೋಸ್. ಅದಕ್ಕೋಸ್ಕರ ನೀವು 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ಈ ನೋಡಿ, ಈ ಕ್ವಶನ್ ಬರ್ತಂದ್ರೆ ನೀವು ಸ್ಕಿಪ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ, ಅಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಈಗ ನೋಡಿ, ಸಪೋಸ್ ಇದು ಮಾಡ್ತಿದ್ರ ಅನ್ಕೊಳ್ಳಿ, ಇದು ನೀವು ಅರ್ಥ ಆಗಿಲ್ಲ ನಿಮ್ಗೆ, ಇದನ್ನ ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಇದು ಕ್ವಶನ್ ಬರುತ್ತೆ ಅನ್ಕೊಳ್ಳಿ, ಇದು ಸ್ಕಿಪ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಥರ್ಡ್ ಕ್ವಶನ್ ಮಾಡಿ. ಈ ತರ ಮಾಡ್ಕೊಂಡು ನೀವು ಟೈಮ್ ಸೇವ್ ಮಾಡ್ಕೋಬಹುದು. 2x ಸ್ಪೀಡ್ ಅಲ್ಲಿ ನೋಡ್ಕೊಂಡು. ಅಂಡ್ ಈ ಕ್ಲಾಸಸ್ PDF ನೋಟ್ಸ್ ಏನಿರುತ್ತಲ್ಲ, ಇನ್ನೂ ಟೈಮ್ ಸೇವ್ ಮಾಡ್ಕೋಬೇಕಂದ್ರೆ ಕ್ಲಾಸಸ್ PDF ನೋಟ್ಸ್ ಇರುತ್ತೆ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ಓಕೆ, ಈಗ ನೋಡಿ ಫಸ್ಟ್ ಈ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯೇಟ್ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಫೈಂಡ್ dy/dx. ಓಕೆ, ಇಲ್ಲಿ ನೋಡಿ ನಿಮ್ಗೆ ಡೆರಿವೇಟಿವ್ಸ್ ಎಲ್ಲ ಬರಬೇಕು, ಫಾರ್ಮುಲಾ sin x cos x, ಓಕೆ, ಮತ್ತೆ x² x. ಓಕೆ, ಇವೆಲ್ಲ ಡೆರಿವೇಟಿವ್ಸ್ ಗೊತ್ತಿದ್ರೆ ನಾವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಬಹುದು. ಕ್ವಶನ್ ನಂಬರ್ 1 ನೋಡಿ ಏನ್ ಕೊಟ್ಟಿದ್ರೆ, ಸೊ dy/dx ಇಫ್. ಓಕೆ, ಸೊ dy/dx ಕಂಡುಹಿಡಬೇಕು. ಇಫ್ 2x + 3y ದಟ್ ಇಸ್ ಈಕ್ವಲ್ ಟು sin y. ಈ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ರೆ ನಮಗೆ 2x + 3y, ಓಕೆ, ದಟ್ ಇಸ್ ಈಕ್ವಲ್ ಟು sin y. ಇಷ್ಟು ಕೊಟ್ಟಿದ್ರ. ಓಕೆ, ಇದು ಕೊಟ್ಟಿರೋದು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಓಕೆ, ದಿಸ್ ಇಸ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ, ಓಕೆ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನ್ ಮಾಡ್ತೀನಿ, x ನ 2 ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಅನ್ಕೊಳ್ಳಿ, x ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, x ನ ಡಿಫರೆನ್ಶಿಯೇಟ್ ಮಾಡಿ, x ನೆಕ್ಸ್ಟ್ +3 ಮತ್ತೆ 3y ನ ಡಿಫರೆನ್ಶಿಯೇಟ್ ಮಾಡಿ, 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, dy/dx ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ sin y ನ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಷನ್ ಆಫ್ sin y, ಹೌದಾ? sin y ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, ಸೊ ನಾವು ಜಸ್ಟ್ ಸಿ 2 ಯು ರೈಟ್ ಆಸ್ ಇಟ್ ಈಸ್. x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಓಕೆ, ಸೊ 3 ಯು ರೈಟ್ ಆಸ್ ಇಟ್ ಈಸ್. dy/dx ಆಲ್ಸೋ ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ sin y ನ ಡಿಫರೆನ್ಶಿಯೇಟ್ ಮಾಡಿದ್ರೆ sin y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ cos y ಆಗುತ್ತೆ, cos y ಬರ್ಕೊಳ್ಳಿ. ಆಮೇಲೆ ಇದು y ನು ಡಿಫರೆನ್ಶಿಯೇಟ್ ಮಾಡಬೇಕು, ಹೌದಾ? y ನು ಡಿಫರೆನ್ಶಿಯೇಟ್ ಮಾಡಿ, y ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, dy/dx ಬರುತ್ತೆ, dy/dx. ಓಕೆ, ನಾವು ಅವರ್ ಇಂಟೆನ್ಷನ್ ಎಷ್ಟು ಫೈಂಡ್ dy/dx. dy/dx ಏನ್ ಬರುತ್ತೆ ಅಂತ ಕಂಡುಹಿಡಬೇಕು, ಹೌದಾ? ಸೊ dy/dx ಏನ್ ಬರುತ್ತೆ ಅಂತ ಕಂಡುಹಿಡಬೇಕು. ಸರ್ dy/dx ಎಲ್ಲ ಒಂದ್ ಕಡೆ ತಗೊಂಡು ಇದನ್ನ ಆ ಕಡೆ ತಗೊಂಡ್ಬಿಟ್ಟು ನೋಡಿ ಏನ್ ಬರ್ತದೆ, ದಟ್ ಈಸ್ 3dy/dx. ಓಕೆ, 3dy/dx. ಇದನ್ನ ಆ ಕಡೆ ತಗೊಂಡ್ಬಿಡ್ತೀವಿ, ಅವಾಗ ಏನಾಗುತ್ತೆ, -cos y dy/dx ದಟ್ ಈಸ್ ಈಕ್ವಲ್ ಟು, ಇದು +2 ನ ಈ ಕಡೆ ಅಂದ್ರೆ ಏನಾಗುತ್ತೆ, -2 ಆಗುತ್ತೆ, -2 ಬರುತ್ತೆ. ಓಕೆ, ಈಗ ನೋಡಿ ಇದನ್ನ ಏನ್ ಮಾಡಬಹುದು ಮುಂದಾಸಿದ್ರೆ, ಇಲ್ಲಿ dy/dx ಕಾಮನ್ ತಗೊಳ್ಳಿ. dy/dx ಕಾಮನ್ ತಗೊಂಡ್ರೆ, ಸೊ dy/dx ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತು ನಮಗೆ, ದಟ್ ಈಸ್ 3 - cos y ಉಳಿತು, ಹೌದಾ? ದಟ್ ಈಸ್ ಈಕ್ವಲ್ ಟು -2. ಅಂದ್ರೆ ಇಲ್ಲಿ ನೋಡಿ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ, ಈ ಕಡೆ ಮಾಡ್ತೀನಿ ನೋಡಿ. ದಟ್ ಈಸ್ dy/dx ದಟ್ ಈಸ್ ಈಕ್ವಲ್ ಟು ಏನ್ ಬರೆಯುತ್ತೆ, dy/dx ಇದ್ರೆ ಇಲ್ಲಿ ಡಿನಾಮಿನೇಟರ್ ತಂದ್ಬಿಡಿ, ಅವಾಗ ಏನ್ ಬರುತ್ತೆ, -2 ಡಿವೈಡೆಡ್ ಬೈ 3 - cos y. ಓಕೆ, ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಡಿವೈಡೆಡ್ ಬೈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಸ್ cos y -3. ಓಕೆ, cos y -3 ಇಷ್ಟು ನೋಡಿ, 2 ಡಿವೈಡೆಡ್ ಬೈ cos y -3. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಚಲೋ ನೆಕ್ಸ್ಟ್ ವಿ ವಿಲ್ ಗೋ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ.
ಓಕೆ ನೆಕ್ಸ್ಟ್ dy by dx ದಟ್ ಇಸ್ ಈಕ್ವಲ್ ಟು ಫೈಂಡ್ dy by dx ಇಫ್ ಇದು ಕೊಟ್ಟಿರೋ ನೋಡಿ ಇದು dy by dx ಕಂಡುಹಿಡಿ ಅಂತ ಹೇಳುತ್ತೆ. ಸೊ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ನಮಗೆ, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಓಕೆ ಪ್ಲಸ್ ಎಕ್ಸ್ ವೈ ಓಕೆ ಪ್ಲಸ್ ವೈ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 100. ಓಕೆ ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಅವಾಗ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಓಕೆ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ, differentiation of xy okay plus differentiation of y square that is equal to differentiation of 100. okay ಇಲ್ಲಿ ನೋಡಿ, so next ನೋಡಿ x square ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2x ಬರುತ್ತೆ, 2x ಬರುತ್ತೆ, x square ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, 2x ಪ್ಲಸ್ ಇದು x into y ನೋಡಿ, x into y ಅಂದ್ರೆ you know the differentiation of u into v, so u into v whole dash that is equal to u dash into v okay plus v dash into u. ಹೌದಾ, ಇದು ತರ ಇದು ಗೊತ್ತಿರಬೇಕು ನಮಗೆ. ಅದಕ್ಕೋಸ್ಕರ ಫಸ್ಟ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಸೊ ವೈ ಯು ಶುಡ್ ರೈಟ್ ಆಸ್ ಇಟ್ ಇಸ್, ವೈ ಹಂಗೆ ಬರ್ಕೊಂತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಲಸ್ ವೈ ನ ಡಿಫರೆನ್ಶಿಯೇಟ್ ಮಾಡಿ, ವೈ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, dy by dx ಬರುತ್ತೆ, dy by dx. ಎಕ್ಸ್ ನ ಹಂಗೆ ಬರ್ಕೋ, ಎಕ್ಸ್ ನ ಹಂಗೆ ಬರ್ಕೋ. ಸೊ ಅದೇ ತರ ಇಲ್ಲಿ ನೋಡಿ, ಸೊ ವಿ ನ ಡಿಫರೆನ್ಶಿಯೇಟ್ ಮಾಡಿದ್ವಿ, ಇದನ್ನ ಯು ಅಂತ ತೊಗೊಂಡಿದ್ದೀನಿ, ಇದನ್ನ ವಿ ಅಂತ ತೊಗೊಂಡಿದ್ದೀನಿ, ವೈ ನ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx ಬರುತ್ತೆ, ಎಕ್ಸ್ ಹಂಗೆ ಬರ್ಕೋ. ನೆಕ್ಸ್ಟ್ ವೈ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2y ಬರುತ್ತೆ, ಆಮೇಲೆ ವೈ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂತೆ dy by dx ಬರುತ್ತೆ, dy by dx. ಓಕೆ ದಟ್ ಈಸ್ ಈಕ್ವಲ್ ಟು 100 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಡಿಫರೆನ್ಶಿಯೇಷನ್ ಏನಿರುತ್ತೆ 0 ಆಗುತ್ತೆ. ಇಲ್ಲಿ ನೋಡಿ dy by dx ಬಿಟ್ಟು ಉಳ್ಕಿದ್ದೆಲ್ಲ ಈ ಕಡೆ ತಾನೆ. ಸೊ ಇಲ್ಲಿ ಪ್ಲಸ್ 2x ಐತಾ, ಇಲ್ಲಿ 1y ಐತೆ, ಇದನ್ನ ಈ ಕಡೆ ತಂದ್ಬಿಡಿ. ಅವಾಗ ಏನು ಮಾಡುತ್ತೆ, ಇವೆರಡರಲ್ಲಿ ಮತ್ತೆ ಇವೆರಡರಲ್ಲಿ dy by dx ಕಾಮನ್ ತಗೊಳ್ಳಿ. ಓಕೆ ಸರ್, ನಮ್ಗೆ ಇವೆರಡರಲ್ಲಿ dy by dx ಕಾಮನ್ ತಗೊಳ್ತೀನಿ ನೋಡಿ. dy by dx ಕಾಮನ್ ತಗೊಂಡ್ರೆ ಏನು ಉಳಿತೆ ನಮಗೆ, ಇಲ್ಲಿ x ಉಳಿತೆ, x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇಲ್ಲಿ 2y ಉಳಿತೆ, 2y ಬರ್ಕೊಳ್ಳಿ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಇದನ್ನ ಪ್ಲಸ್ 2x, ಇದು ಪ್ಲಸ್ y ನ ಕಡೆ ತಗೊಂಡೆ ಮೈನಸ್ 2x ಮೈನಸ್ ವೈ ಆಗುತ್ತೆ, ಮೈನಸ್ ವೈ ಬರುತ್ತೆ. ಓಕೆ ಇದನ್ನ ಇಲ್ಲಿ ಡಿನಾಮಿನೇಟರ್ ತಂದ್ಬಿಡಿ. ಸೊ ದಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಇದರಲ್ಲಿ ಮೈನಸ್ ಕಾಮನ್ ತೊಗೊಳ್ಳಿ, ಮೈನಸ್ ಆಫ್ 2x ಪ್ಲಸ್ ವೈ. ಓಕೆ ಸೊ ಇದನ್ನ ಡಿವೈಡ್ ಮಾಡ್ಬಿಡಿ, ಡಿವೈಡ್ ಈ ಕಡೆ ಡಿವೈಡ್ ಬರ್ತಾನೆ, ಅವಾಗ ಏನು ಬರುತ್ತೆ x ಪ್ಲಸ್ 2y. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ dy by dx ಇಫ್ y ದಟ್ ಇಸ್ y ಪ್ಲಸ್ ಸೈನ್ y ದಟ್ ಇಸ್ ಈಕ್ವಲ್ ಟು ಕಾಸ್ x ಅಂತ ಕೊಟ್ಟಿದ್ದಾರೆ. ಇದು dy by dx ಕಂಡುಹಿಡಿಯೋಣ. ಸೊ ಕೊಟ್ಟಿರೋದು ಬರ್ಕೊಳ್ಳಿ, ಫಸ್ಟ್ ಏನು ಕೊಟ್ಟಿದ್ದಾರೆ, y ಪ್ಲಸ್ ಸೈನ್ y ಓಕೆ y ಪ್ಲಸ್ ಸೈನ್ y ದಟ್ ಇಸ್ ಈಕ್ವಲ್ ಟು ಕಾಸ್ x. ಹೌದಾ, y ಪ್ಲಸ್ ಸೈನ್ y ದಟ್ ಇಸ್ ಈಕ್ವಲ್ ಟು ಕಾಸ್ x. ಓಕೆ ನಾವು ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ ಅವಾಗ ಏನು ಮಾಡಿದ್ರೆ y ನ ಡಿಫರೆನ್ಶಿಯೇಟ್ ಮಾಡಿ, ಅವಾಗ ಏನು ಬರ್ತದೆ, ದಟ್ ಈಸ್ y dy by dx ಬರುತ್ತೆ, dy by dx ಬರ್ಕೊಳ್ಳಿ. ಪ್ಲಸ್ ಡಿಫರೆನ್ಷಿಯೇಷನ್ ಆಫ್ ಸೈನ್ x ಓಕೆ ಸೈನ್ y, ಡಿಫರೆನ್ಷಿಯೇಷನ್ ಆಫ್ ಸೈನ್ y that is equal to differentiation of cos x, differentiation of cos x. okay y ನ ಡಿಫರೆನ್ಶಿಯೇಟ್ ಮಾಡಿದ್ರೆ that is dy by dx ಬರುತ್ತೆ, dy by dx ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಯು ರೈಟ್ ಆಸ್ sin y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, cos y ಬರುತ್ತೆ, cos y ಬರ್ಕೊಳ್ಳಿ. y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, dy by dx ಬರುತ್ತೆ, dy by dx ಬರುತ್ತೆ. that is equal to cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ that is ನಮಗೆ ಏನು, cos x ಡಿಫರೆನ್ಶಿಯೇಷನ್ ಇಸ್ ಮೈನಸ್ sin x ಬರುತ್ತೆ, ಮೈನಸ್ sin x ಬರ್ಕೊಳ್ಳಿ. ಹೌದಾ, ಓಕೆ ನೋಡಿ ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಇಲ್ಲಿ dy by dx ಕಾಮನ್ ತಗೊಳ್ಳಿ. ಹೌದಾ, dy by dx ಇಲ್ಲಿ ಕಾಮನ್ ತಗೊಂಡ್ರೆ ಏನು ಬರುತ್ತೆ, dy by dx ಕಾಮನ್ ತಗೊಂಡ್ರೆ ಇಲ್ಲಿ ಏನು ಬರುತ್ತೆ, 1 ಉಳಿತೆ, ಪ್ಲಸ್ ಇಲ್ಲಿ dy by dx ಕಾಮನ್ ತಗೊಂಡ್ರೆ cos y ಉಳಿತೆ, cos y ಉಳಿತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ sin x. ಓಕೆ ಅಂದ್ರೆ dy by dx ಏನು ಬರುತ್ತೆ ನೋಡಿ, dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು ಮೈನಸ್ sin x ಡಿವೈಡೆಡ್ ಬೈ 1 ಪ್ಲಸ್ cos y, 1 ಪ್ಲಸ್ cos y. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಕೊಟ್ಟಿದ್ರೆ ಫೈಂಡ್ dy by dx. ಓಕೆ ಇಫ್ sin ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ y ದಟ್ ಈಸ್ ಈಕ್ವಲ್ ಟು 1. ಕೊಟ್ಟಿರೋದು ಬರ್ಕೊಳ್ಳಿ, ಏನು ಕೊಟ್ಟಿದ್ದಾರೆ, ಸೊ ನಮಗೆ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಫಸ್ಟ್ ಇದು ಸ್ವಲ್ಪ ತಡ್ರಿ, ಮೇಲೆ ತೊಗೊಂಡು ಓಕೆ ಫಸ್ಟ್ ಸೊ ಕೊಟ್ಟಿದ್ದು ಬರ್ಕೊಳ್ಳಿ, ಏನು ಕೊಟ್ಟಿದ್ದಾರೆ, ದಟ್ ಈಸ್ sin ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ y, cos ಸ್ಕ್ವೇರ್ y ದಟ್ ಈಸ್ ಈಕ್ವಲ್ ಟು 1. ಓಕೆ ಇಷ್ಟು ಕೊಟ್ಟಿದ್ದು. ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಹೌದಾ, ಸೊ ನಾವು ಡಿಫರೆನ್ಶಿಯೇಟ್ ಮಾಡೋಣ ನೋಡಿ, ಏನು ಬರುತ್ತೆ, ಡಿಫರೆನ್ಶಿಯೇಷನ್ ಆಫ್ sin ಸ್ಕ್ವೇರ್ x. ಓಕೆ ಡಿಫರೆನ್ಶಿಯೇಷನ್ ಆಫ್ sin ಸ್ಕ್ವೇರ್ x ವಿತ್ ರೆಸ್ಪೆಕ್ಟ್ ಟು x. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ cos ಸ್ಕ್ವೇರ್ y okay with respect to x that is equal to differentiation of 1.
ಸೈನ್ ಸ್ಕ್ವೇರ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ 2 sin x ಬರುತ್ತೆ. ಹೌದಾ, 2 sin x ಬರುತ್ತೆ. ಆಮೇಲೆ ಈ sin x ನ ಡಿಫ್ರೆನ್ಶಿಯೇಟ್ ಮಾಡಿ, ಒಳಗಿನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದಾರ ಫಂಕ್ಷನ್ ಇದೆ ಅನ್ಕೊಳ್ಳಿ, f ಆಫ್ x ಆಫ್ g ಆಫ್ x ಆಫ್ h ಆಫ್ x ಅಂತಿದೆ ಅಂತ ಅನ್ಕೊಳ್ಳಿ. ಈ ತರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಬಂದ್ರೆ ಇದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ f ಆಫ್ x ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಇದೇನ್ ಬರುತ್ತೆ, f ಆಫ್ g ಆಫ್ h ಆಫ್ x ಆಗುತ್ತೆ ಇದು. ಓಕೆ, ಆಮೇಲೆ ಇದ್ರ ಇಂಟು ಆಮೇಲೆ ಜಿ ಆಫ್ ಸಮಥಿಂಗ್ ನ ಡಿಫ್ರೆನ್ಶಿಯೇಟ್ ಜಿ ಡ್ಯಾಶ್ ಆಫ್ ಹೆಚ್ ಆಫ್ ಎಕ್ಸ್ ಬರುತ್ತೆ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಹೆಚ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದೆ, ಹೆಚ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಆಮೇಲೆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದೆ. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಈಸಿ ಇರ್ತಾ ಇದೆಲ್ಲ. ಓಕೆ, ಅದೇ ತರ ಇದು ಸೈನ್ ಸ್ಕ್ವೇರ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 sin x ಬಂತು. ಆಮೇಲೆ ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬೇಕಂತ ಬರೀತೀನಿ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಅದೇ ತರ ಕಾಸ್ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಕಾಸ್ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅಂತ 2 cos y ಬರುತ್ತೆ ಫಸ್ಟ್. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ y ಮಾಡು, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ y. ಓಕೆ, ದಟ್ ಈಸ್ ಈಕ್ವಲ್ ಡಿಫ್ರೆನ್ಷಿಯೇಷನ್ ಆಫ್ 1 ಅಂದ್ರೆ ಏನು ಬರುತ್ತೆ, ಅದು 0 ಬರುತ್ತೆ, 0 ಬರುತ್ತೆ. ಓಕೆ, ನೋಡಿ ಇದನ್ನ ಏನು ಬರುತ್ತೆ ನಮಗೆ 2 sin x. ಓಕೆ, 2 sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x ಬರುತ್ತೆ, cos x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಯು ರೈಟ್ ಆಸ್ ಇಟ್ ಈಸ್ 2 cos y ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್. ಓಕೆ, cos y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ sin y ಬರುತ್ತೆ. cos y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin y ಬರುತ್ತೆ, ಮೈನಸ್ sin ಬರುತ್ತೆ. ಆಮೇಲೆ y ನ ಡಿಫ್ರೆನ್ಶಿಯೇಟ್ ಮಾಡಿ, ಒಳಗಿನ ಮತ್ತೆ ಒಳಗಿನ ಡಿಫ್ರೆನ್ಶಿಯೇಟ್ ಮಾಡಿ, y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx ಬರುತ್ತೆ, dy by dx ದಟ್ ಈಸ್ ಈಕ್ವಲ್ ಟು 0. ಹೌದಾ? ಓಕೆ, ನಾವು ಯು ಜಸ್ಟ್ ಸಿ ಇದೇನಾಗುತ್ತೆ. ಸೊ ದಟ್ ಈಸ್ ಯು ನೋ ಫಾರ್ಮುಲಾ sin x ದಟ್ ಈಸ್ ಈಕ್ವಲ್ ಟು, ಓಕೆ, sin 2x ದಟ್ ಈಸ್ ಈಕ್ವಲ್ ಟು ಏನು, sin 2x ದಟ್ ಈಸ್ ಈಕ್ವಲ್ ಟು 2 sin x ಇಂಟು cos x. ಹೌದಾ, ಇದು ಫಾರ್ಮುಲಾ. ಓಕೆ, ಇಲ್ಲಿ ನೋಡಿ 2 sin x ಇಂಟು cos x ಅಂದ್ರೆ ನಮ್ಗೆ ಇರ್ಬೋದು sin 2x ಅಂತ ಬರೀಬಹುದು. ಹೌದಾ, ನೆಕ್ಸ್ಟ್ ಅದೇ ತರ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ. 2 cos y ಇಂಟು sin y ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ sin 2y ಅಂತ ಬರೀಬಹುದು. ಓಕೆ, ಇಂಟು dy by dx ಹಂಗೆ ಬರ್ಕೊಳ್ಳಿ, dy by dx ದಟ್ ಈಸ್ ಈಕ್ವಲ್ ಟು 0. ಓಕೆ, ಈಗ ಏನ್ ಮಾಡ್ತೀನಿ, ಇದನ್ನ ಆ ಕಡೆ ಕಳಿಸ್ಬಿಡ್ತೀನಿ, ಇದನ್ನ ಆ ಕಡೆ ಕಳಿಸ್ತೀನಿ. ನೋಡಿ ಏನಾಗುತ್ತೆ ನಮಗೆ, sin 2x ದಟ್ ಈಸ್ ಈಕ್ವಲ್ ಟು sin 2y ಇಂಟು dy by dx. ಓಕೆ, ಇಷ್ಟಿದೆ sin 2y dy by dx. ಇದನ್ನ sin 2y ನ ಡಿವೈಡ್ ಮಾಡಿ, ಅವಾಗ ಏನ್ ಬರುತ್ತೆ ನಮಗೆ, dy by dx ದಟ್ ಈಸ್ ಈಕ್ವಲ್ ಟು sin 2y ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, dy by dx sin 2x ಡಿವೈಡೆಡ್ ಬೈ sin 2y. ಇಲ್ಲಿ ನೋಡಿ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇಲ್ಲಿ 2x ಇದೆ, 2y ಇದೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಬಾರ್ದು, ಇಷ್ಟು ಬರುತ್ತೆ ಆನ್ಸರ್. ಓಕೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ರಾಂಗ್ ಆಗುತ್ತೆ ನೋಡಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಇಷ್ಟು ನೋಡಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ, ಕ್ವಶನ್ ನಂಬರ್ 5. ಓಕೆ, ಇಫ್ ax ಪ್ಲಸ್ by ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು cos y. ಇದನ್ನ ಏನ್ ಮಾಡಬೇಕು, dy by dx ಕಂಡುಹಿಡಿ ಅಂತ ಹೇಳಿ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು, ax ಪ್ಲಸ್ by ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು cos y ಇಷ್ಟು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ ax ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ ax. ಓಕೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ by ಸ್ಕ್ವೇರ್, ಡಿಫ್ರೆನ್ಸಿಯೇಷನ್ ಆಫ್ by ಸ್ಕ್ವೇರ್. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ cos y, ax ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, a ಬರುತ್ತೆ ಅಷ್ಟೇ. ax ನ 2x ನ ಡಿಫ್ರೆನ್ಶಿಯೇಟ್ 2 ಬರುತ್ತೆ, 3x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3 ಬರುತ್ತೆ. ಅದೇ ತರ x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ a ಬರುತ್ತೆ, a ಬರ್ಕೊಳ್ಳಿ. ಸೊ b ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. y ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2y ಬರುತ್ತೆ, 2y ಬರ್ಕೊಳ್ಳಿ. ಮತ್ತೆ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx ಬರುತ್ತೆ, dy by ದಟ್ ಈಸ್ ಈಕ್ವಲ್ ಟು ಮತ್ತೆ cos y ನ ಡಿಫ್ರೆನ್ಶಿಯೇಟ್ ಮಾಡಿ, cos y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin y ಬರುತ್ತೆ, ಮೈನಸ್ sin y ಬರ್ಕೊಳ್ಳಿ. ಓಕೆ, ಆಮೇಲೆ ವಿತ್ y ನ ಡಿಫ್ರೆನ್ಶಿಯೇಟ್ ಮಾಡಿ, y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dx ಬರುತ್ತೆ, dy by dx. ಓಕೆ, ಈಗ ಏನ್ ಮಾಡೋಣ, dy by dx ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೋಬಹುದು, ಇದನ್ನ ಈ ಕಡೆ ತಗೋಬಹುದು, ನೀವು ಮನಸ್ಸಿಗೆ ಬಂದಾಗ ಮಾಡ್ಬೋದು. ಇದನ್ನ ಆ ಕಡೆ ತಗೊಂಡ್ಬಿಡ್ತು ನೋಡಿ, ಇದನ್ನು ಆ ಕಡೆ ತಗೊಂಡೋಣ. ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ a ದಟ್ ಈಸ್ ಈಕ್ವಲ್ ಟು ದಿಸ್ ಇಸ್ ಮೈನಸ್ 2by dy by dx. ಓಕೆ, dy by dx ಇದು ಮೈನಸ್ sin y dy by dx. ಓಕೆ, ಇನ್ನು ನೋಡಿ ಇದರಲ್ಲಿ ಏನ್ ಕಾಮನ್ ಇದೆ, ಕಾಮನ್ ತಗೊಳ್ಳಿ. ಏನ್ ಕಾಮನ್ ಇದೆ, ಮೈನಸ್ dy by dx ಕಾಮನ್ ಇತ್ತು. ಹೌದಾ, ದಟ್ ಈಸ್ a ದಟ್ ಈಸ್ ಈಕ್ವಲ್ ಟು ಮೈನಸ್ dy by dx ಕಾಮನ್. ಇಲ್ಲಿ ಏನು ಉಳಿತೆ ನಮಗೆ, ದಟ್ ಈಸ್ 2b ಉಳಿತೆ ನೋಡಿ, ದಿಸ್ ಇಸ್ 2b ಉಳಿತೆ. ಇಲ್ಲೇನು ಉಳಿತೆ ನಮಗೆ, ಹಿಯರ್ ಇಟ್ ಈಸ್ ಪ್ಲಸ್ sin y ಉಳಿತೆ, sin y. ಓಕೆ, ಇಷ್ಟು ಬಂತು ನೋಡಿ.
ಓಕೆ, ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಓನ್ಲಿ dy by dx. ಇದೆಲ್ಲ ಈ ಕಡೆ ತಂದ್ಬಿಡಿ, ಓನ್ಲಿ ಏನು ಮಾಡಿ dy by dx ಇಟ್ಕೊಳ್ಳಿ. dy by dx ದಟ್ ಇಸ್ ಈಕ್ವಲ್ ಟು dy by dx ದಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ a ಡಿವೈಡೆಡ್ ಬೈ ಮೈನಸ್ ಆಫ್ 2b ಪ್ಲಸ್ ಸೈನ್ y ಇಷ್ಟು ಬರುತ್ತೆ. ಓಕೆ, ಈ ಮೈನಸ್ ನ ಇಲ್ಲಿ ಮೇಲೆ ಬರ್ಕೊಂಡ್ಬಿಡುತ್ತೆ. ಅವಾಗ ಏನು ಬರುತ್ತೆ, ಮೈನಸ್ a ಡಿವೈಡೆಡ್ ಬೈ 2b ಪ್ಲಸ್ ಸೈನ್ y. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಎಷ್ಟು ಕ್ವಶನ್ ಇದೆ ಅಂತ ಹೇಳ್ರಿ ನೋಡೋಣ. ಮುಗೀತು, ಒಂದು 7 ಕ್ವಶನ್ಸ್ ಇದಾವೆ. ಆಲ್ಮೋಸ್ಟ್ ಇವು 5 ಕ್ವಶನ್ಸ್ ಅಲ್ಲೇ ಕ್ವಶನ್ಸ್ ಬರ್ತವೆ. 5 ಕ್ವಶನ್ಸ್ ಪಕ್ಕಾ ನೀವು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ನೋಡಿ ಕ್ವಶನ್ ನಂಬರ್ 6 ನೋಡಿ ಏನು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ದಟ್ ಇಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಸೊ ಪ್ರೂವ್ ದಟ್, ಶೋ ದಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನ ನೋಡಿ, ಸೊ ಕೊಟ್ಟಿರೋದು ಬರ್ಕೊಳ್ಳಿ. ದಟ್ ಈಸ್ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ದಟ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಏನು ಪ್ರೂವ್ ಮಾಡೋಕೆ, ಇದನ್ನು ಟು ಪ್ರೂವ್ ಮಾಡೋಕೆ, ಟು ಪ್ರೂವ್ dy by dx okay plus root of y divided by x that is equal to 0. Okay, ಇದನ್ನ ಏನು ಮಾಡೋಣ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ, ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಹೌದಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಷಿಯೇಷನ್ ಆಫ್ ರೂಟ್ x ಓಕೆ ಪ್ಲಸ್ ಡಿಫರೆನ್ಷಿಯೇಷನ್ ಆಫ್ ರೂಟ್ y that is equal to ಡಿಫರೆನ್ಷಿಯೇಷನ್ ಆಫ್ 10. ಫಸ್ಟ್ ಆಫ್ ಆಲ್ ರೂಟ್ ಎಕ್ಸ್ ಡಿಫರೆನ್ಷಿಯೇಷನ್ ಗೊತ್ತಿರಬೇಕು. ರೂಟ್ ಎಕ್ಸ್ ಡಿಫರೆನ್ಷಿಯೇಷನ್ ಏನು ನಮಗೆ, ದಟ್ ಈಸ್ ರೂಟ್ ಎಕ್ಸ್ ಡಿಫರೆನ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಇದು ಫಾರ್ಮುಲಾ. ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಅದೇ ತರ ಡಿಫರೆನ್ಷಿಯೇಷನ್ ಆಫ್ ರೂಟ್ ವೈ ಡಿಫರೆನ್ಷಿಯೇಷನ್ ಏನು ಬರುತ್ತೆ, 1 ಡಿವೈಡೆಡ್ ಬೈ 2 ರೂಟ್ ವೈ. ಓಕೆ, ಸೊ ನಿಮಗೆ ಎಲ್ಲ ಗೊತ್ತಿರಬೇಕು ನಿಮ್ಗೆ, ಯಾಕಂದ್ರೆ ಇದು ಹೆಂಗ್ ಬರುತ್ತೆ ಅಂದ್ರೆ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ n ಗೊತ್ತಿರಬೇಕು ನಿಮ್ಗೆ. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ n ಇಸ್ ನಥಿಂಗ್ ಬಟ್ ವಾಟ್, n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂತ ಅರ್ಥ. ಅದೇ ತರ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 1 ಬೈ 2 ಅಂತ ಅರ್ಥ. ಈಗ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 1 ಬೈ 2 ಇಸ್ ನಥಿಂಗ್ ಬಟ್ ಏನು ಬರ್ತದೆ, 1 ಬೈ 2 ಇಂಟು ಎಕ್ಸ್ ಟು ದಿ ಪವರ್ 1 ಬೈ 2 ಮೈನಸ್ 1. ಹೌದಾ, ದರ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ, 1 ಬೈ 2 ರೈಟ್ ಆಸ್ ಇಟ್ ಈಸ್ ಎಕ್ಸ್ ಟು ದಿ ಪವರ್ 1 ಬೈ 2 ಮೈನಸ್ 1 ಅಂದ್ರೆ ಎಕ್ಸ್ ಟು ದಿ ಪವರ್ ಮೈನಸ್ 1 ಬೈ 2 ಬರುತ್ತೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 1 ಬೈ 2 ಓಕೆ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಮೈನಸ್ 1 ಎಕ್ಸ್ ಟು ದಿ ಪವರ್ 1 ಬೈ 2 ಅಂತ ಬರೀಬೋದು. ಓಕೆ, ಈ ತರ ಬರೀ ಅದನ್ನ. ಸೊ ದಟ್ ಈಸ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಅಂತ ಬರ್ತಿದ್ದೀನಿ. ಓಕೆ, 1 ಎಕ್ಸ್ ಟು ದಿ ಪವರ್ 1 ಬೈ 2 ಅಂದ್ರೆ ರೂಟ್ ಎಕ್ಸ್ ಅಂತ ಅರ್ಥ. ಅದನ್ನೇ ಇಲ್ಲಿ ಬರ್ತಿದ್ದೆ. ಓಕೆ, ಸೊ ಅದೇ ತರ ಇದನ್ನ ಬರ್ತೀನಿ. ಆಮೇಲೆ ಇದನ್ನ ಡಿ ವೈ ನ ಡಿಫರೆನ್ಶಿಯೇಟ್ ಮಾಡಿ. y ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, dy by dx ಬರುತ್ತೆ, dy by dx ಬರುತ್ತೆ. ದಟ್ ಈಸ್ ಈಕ್ವಲ್ ಟು 10 ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಈ ಆರ್ಡರ್ ನೋಡಿ, ಇದೇನು ಮಾಡೋಣ, ಇದನ್ನ ಆ ಕಡೆ ಕಳ್ಸೋಣ. ಓಕೆ, ಎಲ್ಲ ಇದನ್ನೇ ಆ ಕಡೆ ಕಳ್ಸೋಣ. ಇದನ್ನ ಆ ಕಡೆ ಕಳ್ಸೋಣ, ಏನು ಬರುತ್ತೆ ನಮಗೆ 1 ಡಿವೈಡೆಡ್ ಬೈ 2 ರೂಟ್ ವೈ dy by dx ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಓಕೆ, ಇದು 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ, 2 ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ, dy by dx that is equal to minus root y divided by root x. Okay, so this we can write as root y divided by root x and root of y divided by x ಅಂತ ಬರಿಬಹುದು. Okay, so that is dy by dx that is equal to minus of root of y divided by x ಅಂತ ಬರಿಬಹುದು. ಇದನ್ನ ಈ ಕಡೆ ತಗೊಂಡು ಹೋಗ್ಬಿಡಿ, ಮುಗೀತಲ್ಲ. ಇದನ್ನ ಈ ಕಡೆ ತಗೊಂಡ್ರೆ ವಾಪಸ್ ಬರುತ್ತೆ ನೋಡಿ, ಇದು ಬಂದ್ಬಿಟ್ಟು. ಇದನ್ನ ಈ ಕಡೆ ತಂದ್ರೆ dy by dx that is equal to dy by dx plus root of y divided by x that is equal to 0. ಇಷ್ಟನ್ನು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ಇದು ಲಾಸ್ಟ್ ಕ್ವಶನ್. ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ನೀವು 2 ಮಾರ್ಕ್ಸ್ ಕ್ವಶನ್ ಯಾವ್ದಾದ್ರು ಕೊಟ್ಟರೆ ಸಾಲ್ವ್ ಮಾಡೇ ಮಾಡ್ತೀರಾ. ಓಕೆ, ನಾವು ಜಸ್ಟ್ ಫೈಂಡ್ dy by dx, ಅದೇ ಸೇಮ್ ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಫೈಂಡ್ dy by dx. ಇದನ್ನ ಕ್ವಶನ್ ಸಾಲ್ವ್ ಮಾಡಿ. ಸೊ ನಮ್ಗೆ ನೋಡಿ, ಈ ಕ್ವಶನ್ ಸಾಲ್ವ್ ಮಾಡಕಂದ್ರೆ ಸೊ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ y cos ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನಮ್ಗೆ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ನಿಮಗೆ cos 2x ಫಾರ್ಮುಲಾಸ್ ಗೊತ್ತಿರಬೇಕು ಇನ್ ಟರ್ಮ್ಸ್ ಆಫ್ tan. cos 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ tan ಅಂದ್ರೆ 1 ಮೈನಸ್ tan ಸ್ಕ್ವೇರ್ x ಓಕೆ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ x. ಇದು ಫಾರ್ಮುಲಾ. cos 2x is nothing but 1 minus tan square. ಇದು ಎಕ್ಸಾಕ್ಟ್ಲಿ ಅದೇ ತರ ಈ ಫಾರ್ಮೆಟ್ ಇದೆ ನೋಡಿ. ಇದು 1 minus tan square x ಇದೆ, 1 plus tan square. x ಪ್ಲಸ್ ಅಲ್ಲಿ ಏನಿದೆ ನಮಗೆ tan x ಇದೆ. ಹೌದಾ, ಅದಕ್ಕೋಸ್ಕರ x we can write as tan theta ಅಂತ ಬರೆಯಬಹುದು. x we can write as tan theta ಅಂತ ಬರೆದು tan theta ಬರ್ಕೊಳ್ಳೋಣ. ಎಲ್ಲೆಲ್ಲಿ x ಇದೆ ಅಲ್ಲಿ ಅಂತ tan theta ಅಂತ ಬರ್ಕೊಳ್ಳೋಣ. ಅವಾಗ ಏನಾಗುತ್ತೆ, y that is equal to cos inverse of 1 minus ಇದನ್ನ x we can write as tan theta. ಓಕೆ, ಇಟ್ ಮೀನ್ಸ್ ಇದೇನಾಗುತ್ತೆ, x ಸ್ಕ್ವೇರ್ ಅಂದ್ರೆ tan ಸ್ಕ್ವೇರ್ theta ಆಗುತ್ತೆ ಡಿವೈಡೆಡ್ ಬೈ 1 plus tan ಸ್ಕ್ವೇರ್ theta. ಓಕೆ, ನೋ
ಇದು ನೋಡಿ, there is cos inverse, you write as it is cos inverse. Okay, 1 minus tan square theta divided by 1 plus cos square theta, we can write it as ಏನಂತ ಬರೀಬಹುದು ನಾವು, cos theta ಅಂತ ಬರೀಬಹುದು ಹೌದಾ, cos 2 theta, sorry, cos 2 theta ಅಂತ ಬರೀಬಹುದು. ಬೇಕಾದ್ರೆ ನೋಡಿ, cos 2x we can write as 1 minus tan square x divided by 1 plus tan square x ಹೌದಾ. ಅದೇ ತರ ಇದನ್ನ I can write as this, I can write as cos 2 theta ಅಂತ ಬರೀಬಹುದು. ಈ cos inverse cos ಕ್ಯಾನ್ಸಲ್ ಮಾಡಿ, ಅವಾಗ ಏನು ಬರುತ್ತೆ ನಮಗೆ y that is equal to 2 theta ಬರುತ್ತೆ. ಓಕೆ, ಸೊ y that is equal to 2 theta ಬರುತ್ತೆ. ಓಕೆ, ನಾವು 2 theta ಅಂದ್ರೆ ಎಲ್ಲಿ theta ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಡೈರೆಕ್ಟ್ ನೋಡಿ dy by dx ಕಂಡು ಹಿಡಿಯೋದು, ಡೈರೆಕ್ಟ್ dy by dx ಕಂಡು ಹಿಡಿಯಕ್ಕೆ ಬರಲ್ಲ ಇದು. ಅದಕ್ಕೋಸ್ಕರ theta in terms of x ಅಲ್ಲಿ ಬರ್ಕೊಳ್ಳೋಣ. ಓಕೆ, theta in terms of x ಅಲ್ಲಿ ಬರ್ಕೊಳ್ಳೋಣ. ಈ tan ನ ಇಕ್ಕಡ್ತಾನೆ, ಅವಾಗ ಏನು ಬರುತ್ತೆ, tan ಇಕ್ಕಡ್ತಾರೆ tan inverse of x that is equal to theta. ಅಂದ್ರೆ theta I can write as tan inverse of x ಅಂದ್ರೆ y that is equal to 2 tan inverse of x. y that is equal to 2 tan inverse of x. Okay, now ಇದನ್ನ differentiate with respect to x ಮಾಡೋಣ. differentiate with respect to x. Okay, ಇದನ್ನ differentiate with respect to x ಮಾಡಿದ್ರೆ y ನ differentiate ಮಾಡಿದ್ರೆ ಏನಾಗುತ್ತೆ, dy by dx ಆಗುತ್ತೆ. Okay, that is equal to 2 ಹೆಂಗಿದ್ದಂಗೆ ಹೊರಕೊಳ್ಳಿ. Okay, so tan inverse of x ನ differentiate ಮಾಡೋಣ. Okay, that is equal to 2 write as it is. Tan inverse of x ನ differentiate ಮಾಡಿದ್ರೆ ಏನು ಬರುತ್ತೆ, 1 divided by 1 plus x square ಬರುತ್ತೆ. Which means ನಮಗೆ dy by dx that is equal to ಏನು ಬರುತ್ತೆ, dy by dx that is equal to 2 divided by 1 plus x square. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಷ್ಟು ಕ್ವಶನ್ಸ್ ಆಲ್ಮೋಸ್ಟ್ 7 ಕ್ವಶನ್ಸ್ ಏನಿದಾವೆ ಸಾಲ್ವ್ ಮಾಡ್ಕೊಳ್ಳಿ ಸಾಕು. ನಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ PDF ನೋಟ್ಸ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ನಿಮಗೆ ಕ್ಲಾಸ್ ಇಷ್ಟ ಅನ್ಸಿದ್ರೆ ನೀವು ಬೇರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಅವರು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನನ್ನ ಪ್ರಕಾರ ನಾನು ಚೆನ್ನಾಗೇ ಮಾಡಿದ್ದೀನಿ, ಬಟ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ನೀವು ಕಮೆಂಟಲ್ಲಿ ಬರೀಬೋದು. ಓಕೆ, ಸೊ ಬಟ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಕೇಳಿಲ್ಲ, ಬಟ್ ಕೇಳ್ತಿದ್ದೀನಿ ಯಾಕಂದರೆ ನಿಮ್ಮ ಫ್ರೆಂಡ್ಸಿಗೆ ಬೆನಿಫಿಟ್ ಆಗಲಿ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.